ಕಲ್ಯಾಣ ಕರ್ನಾಟಕದ ಜನತೆಯ ಬಹುದೊಡ್ಡ ಕನಸು ನನಸಾಗಿದ್ದು ಮೋದಿಯವರ ಆಡಳಿತದಲ್ಲಿ ಅಭಿವೃದ್ಧಿಯ ಮಹಾಪರ್ವಕ್ಕೆ ಇವುಗಳು ಸಾಕ್ಷಿಯಾಗಿವೆ ಎಂದು ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಯಾದವ್ ಅವರು ಹೇಳಿದ್ದಾರೆ. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ವರ್ಚುವಲ್ ವೇದಿಕೆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿ ಬೆಂಗಳೂರು ಬೈಯಪ್ಪನಹಳ್ಳಿ ವಂದೇ ಭಾರತ ರೈಲಿಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿ ಮಾತನಾಡಿದರು. ಇಂತಹ ಮಹಾನ್ ಕೊಡುಗೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು ರೈಲ್ವೆ ಸಚಿವೆ ಅಶ್ವಿನಿ ವೈಷ್ಣವ್ ಅವರಿಗೆ ಕಲಬುರಗಿಯ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿ ಬೆಂಗಳೂರಿಗೆ ರೈಲು ಸಂಚಾರ ಪ್ರಾರಂಭಿಸುವಂತೆ ಎಲ್ಲಾ ವರ್ಗ ಸಮುದಾಯ ಮತ್ತು ಪಕ್ಷದವರು ಒಂದೇ ಬೇಡಿಕೆಯೊಡ್ಡಿದ್ದರು. ಸುಮಾರು 5-6 ತಾಸಿನಲ್ಲಿ ತಲುಪುವ ವಂದೇ ಭಾರತ ಆರಂಭದಿಂದ ಅಭಿವೃದ್ಧಿಯಲ್ಲಿ ಐತಿಹಾಸಿಕ ಮೈಲುಗಲ್ಲಾಗಲಿದೆ. ಸಾವಿರಾರು ಜನ ಫೋನ್ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದಾಗ ನನಗೆ ಸಂತೋಷವಾಗಿದೆ. 5 ವರ್ಷಗಳಲ್ಲಿ 2 ವರ್ಷಗಳ ಕಾಲ ಕೊರೋನಾ ಪಿಡುಗಿನಿಂದಾಗಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ಜನರ ಪ್ರಾಣ ರಕ್ಷಣೆಗಾಗಿ ಔಷಧಿ ಪೂರೈಕೆ, ಐಸಿಎಂಆರ್ ಲ್ಯಾಬೋರೇಟರಿ, ಆಮ್ಲಜನಕ ಘಟಕ ಆರಂಭಕ್ಕೆ ಕೆಲಸ ಮಾಡಿ ಸಾರ್ಥಕ ಪ್ರಯತ್ನ ಮಾಡಲಾಗಿದೆ. ನಂತರದ ದಿನಗಳಲ್ಲಿ ಹಗಲು ರಾತ್ರಿ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯ ರೂಪರೇಷೆ ಸಿದ್ಧಪಡಿಸಿ ಪ್ರಯತ್ನ ಮಾಡಿದ ಫಲವಾಗಿ ಇದೀಗ ಅಭಿವೃದ್ಧಿಯ ಅನೇಕ ಕೆಲಸಗಳು ಕಣ್ಣಿಗೆ ಕಾಣುವಂತಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇವಲ ಕಲಬುರಗಿ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಬಂಧುಗಳೇ. ಇವತ್ತು ಭಾರತ ದೇಶ ಸ್ವಾತಂತ್ರ್ಯ ಆದ ಮೇಲೆ 77-78 ವರ್ಷ ಆದ ಮೇಲೆ ಕಲಬುರಗಿಯಿಂದ ಪ್ರಥಮ ಬಾರಿಗೆ ಟ್ರೈನ್ ಶುರು ಆಗ್ತಾ ಇದೆ. ಕಲಬುರಗಿಯಿಂದ ಬೆಂಗಳೂರಿಗೆ ಟ್ರೈನ್ ಹೋಗ್ತಾ ಇದೆ. ಎರಡು ಟ್ರೈನ್ ಈಗಾಗಲೇ ಒಂದು 0111 ಟ್ರೈನ್ ನಾವು ಮೊನ್ನೆ ಚಾಲನೆ ಕೊಟ್ಟಿವಿ. ಮತ್ತು ಇವತ್ತು ನಮ್ಮ ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ನಿಮಗೆ ಇದರಲ್ಲಿ ಬುಕ್ಲೆಟ್ ಅಲ್ಲಿ ನನ್ನ ಹತ್ರ ಇದೆ. ಭಾರತ ದೇಶದಲ್ಲಿ ಸುಮಾರು 8-9 ವಂದೇ ಭಾರತ್ ಟ್ರೈನ್ ಶುರು ಮಾಡ್ತಾ ಇದ್ದಾರೆ. ಅವು ಯಾವ್ಯಾವ ಸ್ಥಳ ಅಂದ್ರೆ ಮೋಸ್ಟ್ ಡೆವಲಪ್ಡ್ ಸಿಟೀಸ್, ಐತಿಹಾಸಿಕ ಇಂಪಾರ್ಟೆನ್ಸ್ ಇರುವ ಸ್ಥಳದಿಂದ ಟ್ರೈನ್ಗಳು ಹೋಗ್ತಾ ಇದೆ. ಅದರಲ್ಲಿ ನಮ್ಮ ಕಲಬುರಗಿ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು ವಂದೇ ಭಾರತ್ ಕೊಡ್ತಾ ಇದ್ದಾರೆ. ನಾನು ಮೊದಲನೇದಾಗಿ ನಮ್ಮ ಪ್ರಧಾನಮಂತ್ರಿ ಅವರಿಗೆ ನಾನು ಧನ್ಯವಾದ ಹೇಳಬೇಕಾಗ್ತದೆ. ಇಲ್ಲಿ ಒಂದೇ ದೊಡ್ಡ ಬೇಡಿಕೆ ಇತ್ತು. ನಾವು ಏನೇ ಮಾತ್ರ ಕೂಡ ನಾವು ಬರೋದು ಪಾಯಿಂಟಿಗೆ ರೈಲ್ ಯಾವ್ದು ಚಾಲು ಮಾಡಿದ್ದೀರಿ ಸರ್ ಅಂತ ಕೇಳ್ತಾ ಇದ್ರು. ರೈಲ್ ಕಬ್ ಶುರು ಹೋತಾ ಸಾಬ್ ಗುಲ್ಬರ್ಗ ಅಂತ ಹೇಳ್ತಾ ಇದ್ರು. ಅನೇಕ ಹೋರಾಟಗಾರರು ಕೂಡ ಒಂದೇ ಪ್ರಶ್ನೆ ನಮ್ಗೆ ಕೇಳ್ತಾ ಇದ್ರು, ಕಲಬುರಗಿಯಿಂದ ರೈಲ್ ಯಾವಾಗ ಚಾಲು ಮಾಡ್ತೀರಿ ಸರ್ ಅಂತ ಹೇಳ್ತಾ ಇದ್ರು. ಬಂದಿದ್ರು. ನಾವೆಲ್ಲರೂ ಎಲ್ಲ ಮಂತ್ರಿ ಹತ್ರ ಹೋಗಿ ವಿನಂತಿ ಮಾಡಿ ಇವತ್ತು ಎಲ್ಲ ವರ್ಗದವರು, ಎಲ್ಲ ಪಾರ್ಟಿಯವರು, ಎಲ್ಲ ಸಮುದಾಯದವರು ಇವತ್ತು ನಮಗೊಂದು ಟ್ರೈನ್ ಸಿಕ್ಕದಂತ ಹೇಳಿ ಕಮ್ ಸೆ ಕಮ್
2 ದಿವಸದಿಂದ ಸಾವಿರಾರು ಫೋನ್ ನನಗೆ ಬಂದಿದೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಂಧುಗಳು. ನಮಗೆ ಗೊತ್ತಿದೆ ಮಿಡಲ್ ಕ್ಲಾಸ್ ಮತ್ತು ಸಾಮಾನ್ಯ ಜನರ ನೋವು. ನಾನು ಇವತ್ತು ಈ ಟ್ರೈನಲ್ಲಿ ಸ್ಕೂಲ್ ಮಕ್ಕಳು ಹೋಗ್ತಾ ಇದ್ದಾರೆ. ಸುನೀಲ್ ವಲ್ಲಾಪುರಿ ನಮ್ಮ MLC ಅವರು ಬಂದಿದ್ದಾರೆ, ಅವರಿಗೂ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸ್ಕೂಲ್ ಮಕ್ಕಳು ಹೋಗ್ತಾ ಇದ್ದಾರೆ, ಅನೇಕರು ಹೋಗ್ತಾ ಇದ್ದಾರೆ. ಅದರಲ್ಲಿ ಇವತ್ತು ದುಃಖನೂ ಆಗ್ತದ, ಖುಷಿನೂ ಆಗ್ತದ. ಇವತ್ತು ಕ್ಯಾನ್ಸರ್ ಪೇಷಂಟ್, ನಿನ್ನೆ ಡಯಾಗ್ನೋಸ್ ಆಗಿದೆ ಕ್ಯಾನ್ಸರ್ ಪೇಷಂಟ್. ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರ ಪ್ರೀಮಿಯರ್ ಪಾಸ್ ಮೇಲೆ ಇವತ್ತು ಬೆಂಗಳೂರು ಕಿದ್ವಾಯಿ ಹಾಸ್ಪಿಟಲ್ ಹೋಗ್ತಾ ಇದ್ದಾರೆ. ಕೇವಲ 5-6 ಗಂಟೆಯಲ್ಲಿ ಮುಟ್ಟುವಂತ ಇದು ಟ್ರೈನ್ ಇದೆ ಬಂಧುಗಳು. ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಫೌಜಿಯಾ ತರನುಂ, SP ಅಕ್ಷಯ್ ಹಾಕೈ ಹಾಗೂ ಸೊಲಾಪುರ ರೈಲ್ವೆ ವಿಭಾಗದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.